ಲುಲು ಮಾಲ್ ಬಂದ್ವಿ. ಹಾಗೆ ಇನ್ನೊಂದೇನೆಂದರೆ ಸೂ ಫ್ರಮ್ ಸೋ ಥರ್ಡ್ ಟೈಮ್ ನೋಡ್ತಾ ಇದ್ದೀವಿ. ಇಟ್ ಈಸ್ ಅ ಸ್ಪೆಷಲ್ ಡೇ ಫಾರ್ ಅಸ್, ಸೊ ದಟ್ ಈಸ್ ದ ರೀಸನ್. ಇನ್ನೊಂದ್ಸತಿ ನೋಡೋಣ ಅನಿಸ್ತು, ನಗೋಣ ಅನಿಸ್ತು. ಲೈಫಲ್ಲಿ ನಗ್ತಾ ಇರಬೇಕು, ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಮಿಕ್ಕಿದೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆ ಒಂದು ವಿಚಾರಕ್ಕೋಸ್ಕರ ಲುಲು ಮಾಲ್ ಕಡಪ್ಪ ಒಂದು ಮುಂದೆ ಹೋಗ್ಬೇಕಾ. ಓಕೆ, ಒಳ್ಳೆ ಊಟ ಮಾಡಿ ಮೂವಿಗೆ ಹೋಗೋಣ ಅಂತ. ಮಧ್ಯಾಹ್ನ ಯೂಶ್ವಲಿ ನಾನು ಹೋಗಲ್ಲ ಶೋಸ್ಗೆ, ಸೊ ಫಸ್ಟ್ ಟೈಮ್ ಅಂತ ಅನ್ಬೋದು. ಓಕೆ, ಈ ಪಾರ್ಕಿಂಗ್ ಬಂದಲ್ಲ, ಇಲ್ಲೊಂದು ಎಕ್ಸಿಟ್ ಇದೆ. ಎಕ್ಸಿಟ್ ಇರಬಹುದು ಗೊತ್ತಿಲ್ಲ. ಎಲ್ಲ ಸಿಗ್ತಾ ನೈಸ್. ಈ ಲುಲು ಮಾಲ್ಗೆ ಬಂದ್ವಿ. ಸುಸ್ತಾಗ್ಬಿಟ್ಟಿದೆ ತುಂಬ. ಜೋಡ್ರು ಹೊಟ್ಟೆ ಇಶ್ಯೂ ಅಂತ ಹೇಳ್ಬೋದು. ಏನಾರ ತಿನ್ನೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆದರೆ ಮೂವಿಗೆ ಬೇರೆ ಹೋಗ್ಬೇಕಿತ್ತು. ಸೊ ಲುಲುಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂತ ಇವಾಗ ಬಂದ್ವಿ. KFC ಚಿಕನ್ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದೊಂದು ಆಫರ್ ಇತ್ತು, ಸೊ ಆಫರ್ನ ತೊಗೊಂಡ್ವಿ. ಹಾಗೆ ಆ ಕಡೆ ಹೋದರೆ ಸಿಸ್ಲೆಸ್ನ ಆರ್ಡರ್ ಮಾಡಿದ್ದೀವಿ ಒಂದು ಆ ಕಡೆ ಆ ಜಾಗದಲ್ಲಿ. ಒಂದು ತೋರಿಸ್ತೀನಿ ಬಂದು. ಚಿಕನ್ ತಿನ್ನೋಣ ಅಂತ ಬಂದ್ವಿ. ಚಿಕನ್ ಬ್ರೆಸ್ಟ್ ತೊಗೊಂಡಿದ್ದೀವಿ, ಚಿಕನ್ ಸ್ಟ್ರೈಪ್ಸ್ ತೊಗೊಂಡಿದ್ದೀವಿ, ಆಮೇಲೆ ಇದು ಪಾಪ್ಕಾರ್ನ್, ಆಮೇಲೆ ಡಯಟ್ ಕೋಕ್. ಬೇರೆ ಥರ ಮಿಲ್ಕ್ ಶೇಕ್ಸ್ ಕುಡಿಯೋ ಬದಲು ಈ ಡಯಟ್ ಕೋಕ್ ಕುಡಿಯೋದು ಬೆಸ್ಟ್ ಅನಿಸ್ತು. ಅಟ್ಲೀಸ್ಟ್ ಇಲ್ಲಾದರೂ ಸ್ವಲ್ಪ ಕ್ಯಾಲೋರಿ ಸೇವ್ ಆಗುತ್ತೆ, ಅದಕ್ಕೆ ಡಯಟ್ ಕೋಕ್ನ ತೊಗೊಂಡೆ. ಸಿಸ್ಲೆಸ್ ಬರುತ್ತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಕೊನೆಗೂ ಸಿಸ್ಲರ್ಸ್ ರೆಡಿ ಆಯಿತು. ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ. ಬೇರೆ ಬೇರೆ ಡಿಶಸ್ಗಳು ಇದೆ ಇವ್ರ ಹತ್ರ, ಬಟ್ ನಾನು ಇದನ್ನು ಚೂಸ್ ಮಾಡಿದೆ. ಸ್ಲೋ ಮೋಷನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ಫೈನಲಿ ಸಿಸ್ಲರ್ಸ್ ಬಂದಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಆಗಿದೆ ಅಂತ ಆಮೇಲೆ ಹೇಳ್ತೀನಿ. ಸಗತ್ ಬಿಸಿ ಬಿಸಿಯಾಗಿದೆ, ಚೆನ್ನಾಗಿರುತ್ತೆ. ಅವಾಗ ಇದನ್ನು ಟ್ರೈ ಮಾಡೋದಕ್ಕೆ. ತಿನ್ಬಿಟ್ಟು ಆಮೇಲೆ ರಿವ್ಯೂ ಹೇಳ್ತೀನಿ. ಮಸ್ತಿದೆ, ಟ್ರೈ ಮಾಡ್ಬೋದು ಅನ್ಸೋದು. ಟೈಮ್ 3:30 ಆಯಿತು. ಮೂವಿ ಸ್ಟಾರ್ಟ್ ಆಗೋದು 3:30. ಇನ್ನೂ ಲೇಟ್ ಆಗುತ್ತೆ ಸ್ಟಾರ್ಟ್ ಆಗೋಕ್ಕೆ. 10 ಮಿನಿಟ್ಸ್ ಲೇಟ್ ಮಾಡೇ ಮಾಡ್ತಾರೆ ಅನ್ಕೊಳ್ತೀನಿ. ನಾವು ಎಲ್ಲಿಗೆ ಹೋಗಬೇಕು ಎಲ್ಲ ಆಯಿತು. ಒಂದು ಲೋಟ ಕಾಫಿ ಕುಡಿತಾ ಇದ್ದೀವಿ. ಹೋಗಿ ಕುಡಿದ್ಬಿಟ್ಟು ಇವಾಗ ಬೇಗ ಹೊರಡಬೇಕು. ಫೈನಲಿ ಸೂ ಫ್ರಮ್ ಸೋ 3ನೇ ಸತಿ 3 ಟೈಮ್ಸ್ ನೋಡ್ತಾ ಇದ್ದೀನಿ. ಸೂ ಫ್ರಮ್ ಸೋ ನಿಜವೂ ಮಸ್ತ್ ಮೂವಿ, ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಎಷ್ಟು ದಿನ ನಡೆಯುತ್ತೋ ಅಷ್ಟು ದಿನ ನೋಡ್ತಾನೆ ಇರಬೇಕು. ದಿನ ಅಥವಾ ಕ್ರೌಡ್ ಜಾಸ್ತಿನೇ ಇದ್ದಾರೆ ಅಲ್ವಾ, ಪೂರ್ತಿ ಕ್ರೌಡ್ ಇದೆ. ಸೂ ಫ್ರಮ್ ಶೋನ ನೋಡಿದ್ದಾಯಿತು. ಮೂವಿ ತುಂಬ ಚೆನ್ನಾಗಿತ್ತು, ಮಸ್ತಾಗಿತ್ತು. 3 ಸತಿ ನೋಡಿದೆ, ಬಟ್ ಅಂದ್ರೂ ಇನ್ನೊಂದು ಸತಿ ನೋಡೋದಕ್ಕೂ ಬೇಜಾರಾಗೋದಿಲ್ಲ. ತುಂಬ ಒಳ್ಳೆ ಮೂವಿ ಮಾತ್ರ. ಕನ್ನಡ ಸಿನಿಮಾನ ಈ ಥರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮಸ್ತಾಗಿದೆ ಮಾತ್ರ ಮೂವಿ. ಇನ್ನೊಂದು ಸತಿ ನೋಡಿದ್ರೂ ಬೇಜಾರಾಗೋದಿಲ್ಲ. ನೀವು ಕೂಡ ಮೂವಿನ ನೋಡಿ ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೌಲಿಂಗ್ ಮಾಡೋಕ್ಕೆ ಬಂದ್ವಿ. ಇವಾಗ ನೋಡೋಣ, ದಿನಾನ ವೈಂಡಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬೌಲಿಂಗ್ ಮಾಡಿ ವೈಂಡಪ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ನೋಡೋಣ ಏನು ಮಾಡ್ತೀವಿ ಅಂತ.
ಹ್ಯಾಪಿ. ನನ್ನ ವೈಫ್ದು ಎಷ್ಟಾಯಿತು ಟೋಟಲು 67. ವೈಫ್ದು 67, ನಂದು 107. ಕೊನೆಗೂ ಹ್ಯಾಪಿ ಮುಗಿಸ್ಬಿಟ್ಟೆ ಅಂತ. 100 ಹೊಡಿಬೇಕಂತ ಎಷ್ಟೊಂದು ಸತಿ 100 ಮಾಡಬೇಕು ಅಂತ ಅನ್ಕೊತೀನಿ, 100 ಆಗೋದೇ ಇಲ್ಲ. ಬಟ್ ಇವತ್ತಿದ್ದು ಪರ್ಫೆಕ್ಟ್ 100 ಆಯಿತು. ಐ ಆಮ್ ರಿಯಲಿ ಹ್ಯಾಪಿ. ಹೈಪರ್ ಮಾರ್ಕೆಟ್ಗೆ ಬಂದಿದ್ವಿ ಫ್ರೂಟ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ. ಡ್ರ್ಯಾಗನ್ ಫ್ರೂಟ್ ತುಂಬ ಒಳ್ಳೆಯದಿದೆ ಆ್ಯಕ್ಚುಲಿ. ಡ್ರ್ಯಾಗನ್ ಫ್ರೂಟ್ ತೊಗೊಬೇಕು. ಪ್ಲಸ್ ಇಲ್ಲಿದೆ ವಾಟರ್ಮೆಲನ್ ಇಸ್ ಇಂಪಾರ್ಟೆಂಟ್. ಮೀಡಿಯಮ್ ಸೈಜ್ ತೊಗೊಳ್ಳೋಣ. ಓಣಂ ಸ್ಪೆಷಲ್ ಲುಲು ಮಾಲಲ್ಲಿ ಪಾಯಸ ಹಾಕಿದ್ದಾರೆ. ಡಿಫ್ರೆಂಟ್ ಪಾಯಸ. ಎವ್ರಿ ಟೈಮ್ ಲುಲು ಮಾಲ್ಗೆ ಬಂದಾಗ ನಾವು ಏನು ತೊಗೊತೀವೋ ಬಿಡ್ತೀವೋ, ಡೋನಟ್ಸ್ ಮಾತ್ರ ತೊಗೊಳ್ತೀನಿ. ಯಾಕಂದರೆ ಡೋನಟ್ಸ್ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಎಗ್ ಪಫ್ ಚೆನ್ನಾಗಿರುತ್ತೆ. ಸೊ ಎಗ್ ಪಫ್ ಮಸ್ತ್ ಇರುತ್ತೆ. ಸೊ ಎಗ್ ಪಫ್ ತೊಗೊಬೇಕು. ಹಂಗೆ ಡೋನಟ್ ತರಿಸ್ಬಿಡ್ತೀನಿ. ಸೊ ಡೋನಟ್ಟಲ್ಲಿ ಪೈನಾಪಲ್ ಟಾರ್ಟ್ ಡೋನಟ್ ಆ್ಯಂಡ್ ಐರಿಷ್ ಕಾಫಿ ಟಾರ್ಟ್ ಡೋನಟ್, ಬಿಟ್ಟರೆ ಮ್ಯಾಂಗೋ ಟಾರ್ಟ್ ಡೋನಟ್. ಇದು ನಮ್ಮ ಫ್ಯಾಮಿಲಿಗೆ ಒಂಥರ ಫೇವ್ರೇಟು. ಸೊ ಅದನ್ನು ತೊಗೊಬೇಕು ನಮ್ಮ ಅಮ್ಮಂಗೋಸ್ಕರನೇ 2 ತೊಗೊಬೇಕು. ಆ್ಯಂಡ್ ಎಗ್ ಪಫ್. ಫೈನಲಿ ಬ್ಯಾಕ್ ಹೋಮ್. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಪ್ಲ್ಯಾನ್ ಮಾಡಿದ ಪ್ರಕಾರನೇ ಪ್ರತಿಯೊಂದು ಫನ್ ಎಂಜಾಯ್ ಮಾಡಿದ್ವಿ. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.